ಮಡ್ ಆ್ಯಂಡ್ ಫ್ಲೋರಾದಿಂದ. ಸೊ ಇವತ್ತು ಒಂದು ಟೆರೆಸ್ ಗಾರ್ಡನನ್ನು ಸೆಟ್ ಅಪ್ ಮಾಡ್ತಾ ಇದ್ದೀವಿ ನನ್ನ ಸ್ನೇಹಿತರು ಕೀರ್ತನ ಮತ್ತು ವಿರೂಪಾಕ್ಷ ಅವರ ಮನೆಗೆ. ಇದು ಅಂಜನಾಪುರನ ಸರ್? ಇದು ಬನಶಂಕರಿ 6th ಸ್ಟೇಜಲ್ಲಿ ಇದ್ದೀವಿ. ಸೊ ನೋಡ್ತಾ ಇದ್ದೀರಾ, ಇಲ್ಲಿ ಈಗ ಡ್ರಮ್ ಇಟ್ಟಿದ್ದೀವಿ. ಈ ಡ್ರಮ್ಮು ರೀಸೈಕಲ್ ಡ್ರಮ್ಮು. ಇದನ್ನು ನಾವು ಫ್ರೂಟ್ ಟ್ರೀಸ್ ಬೆಳೆಸೋದಕ್ಕೆ ನಾವು ಸೆಟ್ ಮಾಡ್ತಾ ಇದ್ದೀವಿ. ಇದರಲ್ಲಿ ಫ್ರೂಟ್ ಟ್ರೀಸ್ ಬರುತ್ತೆ. ಇದಕ್ಕೆ ನಾವು ನೆಕ್ಸ್ಟ್ ಯಾವ್ಯಾವ ರೀತಿ ಮಾಡ್ತೀವಿ ಅನ್ನೋದು ಇಲ್ಲಿ ಬಟ್ಟೆ ಕಾಣ್ಬೋದು ನೀವು. ಜೊತೆಗೆ ಇಲ್ಲಿ ವೆಜಿಟೇಬಲ್ ಪ್ಲಾಂಟರ್ ಬಾಕ್ಸ್ ಇಟ್ಟಿದ್ದೀವಿ. ಇದು FRPಯಲ್ಲಿ ಮಾಡಿರುವಂಥ ಲೈಟ್ ವೆಯ್ಟ್ ಪ್ಲಾಂಟರ್ ಬಾಕ್ಸು. ಲೈಟ್ ವೆಯ್ಟ್ ಆಗಿರುತ್ತೆ. ಸೊ ವೆಜಿಟೇಬಲ್ ಬೆಳೆಯೋದಕ್ಕೆ ನಮಗೆ ಮಿನಿಮಮ್ ಈ ಡೈಮೆನ್ಷನ್ ಬೇಕು, 2x3ಗೆ ಬೇಕು. ಸೊ ಆವಾಗ ನಿಮಗೆ ಸೊಪ್ಪು ಅಥವಾ ಏನು ಕಾಯಿ, ಹಣ್ಣು, ಟೊಮೆಟೊ, ಬ್ರಿಂಜಾಲು, ಕ್ಯಾರೆಟು, ಬೀಟ್ರೂಟು ಅಥವಾ ಪಾಲಕ್ ಸೊಪ್ಪು ಈ ಥರದ್ದು ಎಲ್ಲದನ್ನು ಇದರಲ್ಲಿ ಬೆಳ್ಕೋಬೋದು. ಸೊ ಇದನ್ನು ನಾವು ಒಂದು 5 ಬಾಕ್ಸ್ ಇಟ್ಟಿದ್ದೀವಿ. ಸೊ ಇದ್ರ ಜೊತೆಗೆ ನಿಮಗೆ ಒಂದು 12x12 ಒಂದು 10 ಗ್ರೋ ಬ್ಯಾಗ್ ಬರುತ್ತೆ, ಅದನ್ನು ಕೂಡ ಸೆಟ್ ಮಾಡ್ತೀವಿ. ಸೊ ಸ್ಟಾರ್ಟ್ ಮಾಡ್ತಾ ಇದ್ದೀವಿ ನಮ್ಮ ಪ್ರೋಸೆಸ್ಸನ್ನು ನೋಡಿ. ಸೊ ನಿಮಗೆ ಏನಾದರೂ ಬೇಕು ಅಂತಂದರೆ ನೀವು ಕಾಂಟ್ಯಾಕ್ಟ್ ಮಾಡ್ಬೋದು ನಮಗೆ. ಸೊ ಇನಿಷಿಯಲ್ ಈಗ ನಾವು ತಂದು ಇಟ್ಕೊಂಡಿದ್ದೀವಿ ಅಷ್ಟೇ. ಇಲ್ಲಿ ಗ್ರೋ ಬ್ಯಾಗನ್ನು ನೋಡ್ಬೋದು ನೀವು. ಒಂದು 10 ಗ್ರೋ ಬ್ಯಾಗ್ ತಂದಿದ್ದೀವಿ. ಸೊ ಯಾವುದೇ ನಾವು ತರಕಾರಿ ಗಿಡಗಳನ್ನ ಬೆಳೆಸೋದು ಅಂತ ಹೇಳಿದ್ರೆ ಬದನೆಕಾಯಿ, ಟೊಮ್ಯಾಟೊ ಅಥವಾ ಬೆಂಡೆಕಾಯಿ ಬೆಳೆಸೋದಕ್ಕೆ ಈ ಗ್ರೋ ಬ್ಯಾಗ್ಗಳು ಚೆನ್ನಾಗಾಗುತ್ತೆ. ನಿಮಗೆ ಸೊಪ್ಪು ಅಥವಾ ರೂಟ್ಗಳನ್ನು ಬೆಳೆಯೋದಕ್ಕೆ ಆಲೂಗೆಡ್ಡೆ ಅಥವಾ ಏನು ಸ್ವೀಟ್ ಪೊಟ್ಯಾಟೊ ಆ ಥರದನ್ನೆಲ್ಲ ಬೆಳೆಸಲಿಕ್ಕೆ ನಿಮಗೆ ಈ ಬಾಕ್ಸ್ ಚೆನ್ನಾಗಾಗುತ್ತೆ. ಇದು 12x12 ಇರುವಂಥ ಗ್ರೋ ಬ್ಯಾಗು. ಇದರಲ್ಲಿ ನಿಮಗೆ ಏನು ಟೊಮ್ಯಾಟೊ, ಬ್ರಿಂಜಾಲ್ ಅಥವಾ ಬೆಂಡೆಕಾಯಿ, ಬೀನ್ಸು ಈ ಥರದನ್ನು ಬೆಳೆಸ್ಕೊಳ್ಳಿಕ್ಕೆ ಇದು ತುಂಬ ಚೆನ್ನಾಗಾಗುತ್ತೆ. ಇದು UV ಟ್ರೀಟೆಡ್ ಆಗಿರುತ್ತೆ. ಸೊ ಹಾಗಾಗಿ ನಿಮಗೆ ಲಾಂಗ್ ಲೈಫ್ ಬರುತ್ತೆ. ಶೆಲ್ಫ್ ಲೈಫ್ ತುಂಬ ಸ್ಟಿಫ್ ಆಗಿದೆ. ಸೊ ನೀವು ಆನ್ಲೈನಲ್ಲಿ ನೋಡೋವಂಥದ್ದೆಲ್ಲ ತುಂಬ ವೀಕ್ ಆಗಿರುತ್ತೆ, ಏನು ಬಟ್ಟೆ ಥರನೇ ಇರುತ್ತೆ. ತುಂಬ ಸ್ಟ್ರಾಂಗ್ ಇದೆ, ನೀವು ನೋಡ್ಬೋದು ಇಮೇಜಲ್ಲಿ. ಸೊ ಫಾಲೋ ಮಾಡಿ, ಫುಲ್ ಪ್ರೋಸೆಸ್ಸನ್ನು ನೋಡಿ, ಆಮೇಲೆ ನಿಮಗೆ ಮತ್ತೆ ಉಳಿದಿದ್ದನ್ನು ಶೇರ್ ಮಾಡ್ತೀನಿ. ಥ್ಯಾಂಕ್ ಯು. ಇದು ಜಿಯೋ ಫ್ಯಾಬ್ರಿಕ್ ಅಂತೇಳಿ. ಸೊ ಇದು ಏನಕ್ಕೆ ಬಳಸ್ತಾರೆ ಅಂತ ಹೇಳಿದ್ರೆ ಲ್ಯಾಂಡ್ಸ್ಕೇಪಿಂಗ್ನಲ್ಲಿ ಎಲ್ಲ ತುಂಬ ಬಳಸ್ತಾರೆ. ವಾಟರ್ ಡ್ರೈನೇಜ್ಗನ್ನ ಇದನ್ನು ಯೂಸ್ ಮಾಡ್ತಾರೆ. ಈ ಟೆರೆಸಲ್ಲಿ ಲಾನ್ ಬೆಳೆಸೋವಂಥದ್ದು ಅಥವಾ ಯಾವುದೇ ಜಾಗದಲ್ಲಿ ಲಾನ್ ಬೆಳೆಸಬೇಕಾದ್ರೆ ಮುಂಚೆ ಸಾಯಿಲ್ ಹಾಕೋದಕ್ಕಿಂತ ಮುಂಚೆ ಡ್ರೈನೇಜ್ ಬೇಕು ಅಂತ ಹೇಳಂದ್ರೆ ಇನ್ನೊಂದು ಮೆಟೀರಿಯಲ್ ಬರುತ್ತೆ, ಡ್ರೈನ್ ಸೆಲ್ ಅಂತೇಳಿ. ಆ ಡ್ರೈನ್ ಸೆಲ್ನ ಹಾಸಿ ಅದ್ರ ಮೇಲ್ಗಡೆ ಇದನ್ನು ಹಾಸ್ತಾರೆ. ಇದನ್ನು ಹಾಕ್ಸೋದ್ರಿಂದ ಏನು ಅಂತ ಹೇಳಿದ್ರೆ ಸಾಯಿಲ್ ಕಂಪ್ಲೀಟಾಗಿ ಫಿಲ್ಟರ್ ಆಗುತ್ತೆ. ಇದು ಇಟ್ಸ್ ಲುಕ್ ಲೈಕ್ ಎ ಕ್ಲಾತ್, ಬಟ್ ಇಟ್ಸ್ ಕಂಪ್ಲೀಟ್ಲಿ ಏನು ಪ್ಲಾಸ್ಟಿಕ್ ಇದರಿಂದ ಮಾಡಿರೋದು ನಾನ್ ಓವನ್ ಕ್ಲಾತ್ ಅಂತೇಳಿ ಹೇಳ್ತೀವಿ. ಸೊ ಇದನ್ನು ನಾವು ಇಲ್ಲಿ ಯಾಕೆ ಬಳಸ್ತಿದ್ದೀವಿ ಅಂತ ಹೇಳಿದ್ರೆ ನೋಡಿ, ಈ ಡ್ರಮ್ಮಲ್ಲಿ ನಾವು 4 ಹೋಲ್ ಮಾಡಿದ್ದೀವಿ. ಒಳಗಡೆ ನೀವು ಕಾಣ್ಬೋದು, ಇಲ್ಲೊಂದು ಹೋಲ್ ಇದೆ, ಇಲ್ಲೊಂದು ಹೋಲ್ ಇದೆ, ಇಲ್ಲೊಂದು ಹೋಲ್ ಇದೆ. ಇದು ಏನಕ್ಕೆ ಅಂತ ಹೇಳಿದ್ರೆ ನಾವು ಹಾಕಿರೋ ಎಕ್ಸಸ್ ವಾಟರ್ ಡ್ರೈನ್ ಆಗಲಿಕ್ಕೆ. ಎಕ್ಸಸ್ ವಾಟರ್ ಡ್ರೈನ್ ಆದಾಗಲೇ ಗಿಡ ಸರಿಯಾಗಿ ಬೆಳೆಯುವಂಥದ್ದು. ಸೊ ಆದರೆ ಇಷ್ಟೊತ್ತು ಹೋಲ್ ಇಟ್ಟಾಗ ನಾವು ಗೊಬ್ಬರ ಹಾಕಿದ್ರೆ ಮಣ್ಣು ಸಮೇತ ಹೊರಗಡೆ ಬರುತ್ತೆ. ಆ ಮಣ್ಣು ಹೊರಗಡೆ ಬರಬಾರ್ದು ಅಂತ ಹೇಳಿದ್ರೆ ನಾವು ಇದನ್ನು ಬಳಸ್ತೀವಿ. ಇದನ್ನು ಬಳಸಿ ಇಲ್ಲಿ ಹಾಕಿದ್ದೀವಿ ನೋಡಿ, ಆಲ್ರೆಡಿ ಹಾಕಿದ್ದೀವಿ. ಸೊ ಈ ಥರ ಎಲ್ಲ ಹೋಲ್ಗಳು, ಇಲ್ಲಿ 4 ಹೋಲ್ಗಳಿಗೂ ನಾವು ಅದನ್ನ ಕವರ್ ಮಾಡ್ತೀವಿ. ಈ ಸಾಯಿಲ್ ಹಾಕಿದಾಗ ಏನಾಗುತ್ತೆ, ಎಕ್ಸಸ್ ವಾಟರ್ ಫಿಲ್ಟರ್ ಆಗಿ ಇದರಿಂದ ವಾಟರ್ ಹೊರಗಡೆ ಹೋಗುತ್ತೆ, ಸಾಯಿಲ್ ಒಂದು ಚೂರು ಹೊರಗಡೆ ಹೋಗೋದಿಲ್ಲ. ಸೊ ಆ ಪರ್ಪಸ್ಗೆ ಇದನ್ನು ಬಳಸ್ತೀವಿ. ಸೊ ಎಲ್ಲ ಪ್ಲಾಂಟರ್ ಬಾಕ್ಸ್ಗಳಲ್ಲಿ ಅಥವಾ ಎಲ್ಲ ಗ್ರೋ ಬ್ಯಾಗ್ಗಳಲ್ಲಿ ಇದನ್ನು ಬಳಸೋದ್ರಿಂದ ನಿಮ್ಮ ಮನೆಯಲ್ಲಿ ಆದಷ್ಟು ಏನಾಗುತ್ತೆ, ಮಣ್ಣು ಸೋರಿ ಬರುವಂಥದ್ದು ಯಾವುದೇ ಪಾಟ್ಗಳಿಂದ ಅಥವಾ ಪ್ಲಾಂಟರ್ ಬಾಕ್ಸ್ಗಳಿಂದ ಇದು ಅವಾಯ್ಡ್ ಆಗುತ್ತೆ. ಸೊ ಹಾಗಾಗಿ ಇದನ್ನು ನಾವು ಜನರಲ್ ಆಗಿ ಎಲ್ಲ ಕಡೆ ಬಳಸ್ತೀವಿ. ಇದು ಜಿಯೋ ಫ್ಯಾಬ್ರಿಕ್. ಒಂದು ಸೆಕೆಂಡ್ ನೋಡಿ, ನಮ್ದು ಪಾಟಿಂಗ್ ಮಿಕ್ಸ್ ರೆಡಿ ಇದೆ. ಇನ್ನು ನೀವು ಡ್ರಮ್ ರೆಡಿ ಮಾಡೋದು ನೋಡ್ಕೊಂಡ್ರಿ. ಡ್ರಮ್ಮಲ್ಲಿ ನಾವು ಏನು ಅದಕ್ಕೆ ಜಿಯೋ ಫ್ಯಾಬ್ರಿಕ್ ಹಾಕಿ ಡ್ರಮ್ಮನ್ನು ಕಟ್ ಮಾಡಿದ್ವಿ, ಹೋಲ್ ಮಾಡಿ ಜಿಯೋ ಫ್ಯಾಬ್ರಿಕ್ ಹಾಕಿ ಸೆಟ್ ಮಾಡಿದ್ದೀವಿ. ಇದಕ್ಕೆ ಗೊಬ್ಬರನ ಹಾಕ್ತೀವಿ. ಗೊಬ್ಬರ ಏನು ಅಂತ ಹೇಳಿದ್ರೆ ಇದು ರೆಡಿ ಪಾಟಿಂಗ್ ಮಿಕ್ಸ್. ಈಗ ನಮ್ಮ ಆನಂದವ್ರು ಓಪನ್ ಮಾಡಿದ್ರು. ಆನಂದ ಇದ್ರಲ್ಲಿ ತೋರಿಸೋಣ ನೋಡಿ. ಇದು ರೆಡಿ ಪಾಟಿಂಗ್ ಮಿಕ್ಸ್ ವಿತ್ ಒಂದು 30 to 40% ರೆಡ್ ಸಾಯಿಲ್ ಇರುವಂಥದ್ದು. ಇದರಲ್ಲಿ ಆರ್ಗ್ಯಾನಿಕ್ ಮೆನ್ಯೂರು, ವರ್ಮಿ ಕಾಂಪೋಸ್ಟು, ಕೋಕೋಪೀಟು, ಬಯೋ ಫರ್ಟಿಲೈಸರ್ಸ್ ಎಲ್ಲದನ್ನು ಹಾಕಿ, ನೀಮು, ಹೊಂಗೆ ಇದನ್ನೆಲ್ಲದನ್ನು ಹಾಕಿ ರೆಡಿ ಮಾಡಿರುವಂಥದ್ದು. ನೋಡಿ ಎಷ್ಟು ಚೆನ್ನಾಗಿದೆ. ಇದು ಈ ಥರ ಇದ್ದರೆ ನಿಮಗೆ ಡ್ರೈನೇಜ್ ಚೆನ್ನಾಗಿರುತ್ತೆ, ಗಿಡ ಚೆನ್ನಾಗಿ ಬೆಳೆಯುತ್ತೆ, ಬೇರು ಚೆನ್ನಾಗಿ ಬರುತ್ತೆ. ಸೊ ಇದನ್ನು ನಾವು ಈ ಎಲ್ಲ ಡ್ರಮ್ಗಳಿಗೂ ತುಂಬ್ತಾ ಇದ್ದೀವಿ. ಅನಂತ ತುಂಬಿಸು.
ಸೊ ನಾವು ಹಾಕಿರೋವಂಥ ಕೆಮ್ಮಣ್ಣು ಎಷ್ಟು ಚೆನ್ನಾಗಿದೆ ಅಂತ ಹೇಳಿದ್ರೆ ನೋಡಿ, ಈ ಥರದ್ದು ಸಾಯಿಲ್ ಇರಬೇಕು ಆ್ಯಕ್ಚುಲಿ. ಇದು ಸ್ವಲ್ಪ ನೆಂದಿರೋದ್ರಿಂದ ನಿಮಗೆ ಈ ಥರ ಅಂಟಂಟು ಕಾಣ್ತಾ ಇದೆ, ಬಟ್ ಇದು ಈ ಥರದ ರೆಡ್ ಸಾಯಿಲ್ ಇರಬೇಕು. ಈ ಥರದ ರೆಡ್ ಸಾಯಿಲ್ ಇದ್ರೇ ನಿಮಗೆ ಪ್ಲ್ಯಾಂಟ್ಸ್ ಎಲ್ಲ ಚೆನ್ನಾಗಿ ಬೆಳೆಯುವಂಥದ್ದು. ಸಾಯಿಲ್ ತುಂಬ ಇಂಪಾರ್ಟೆಂಟ್ ಸಾಯಿಲ್ನಲ್ಲಿ. ಈಗ ಸಾಯಿಲ್ಲೆಸ್ ಗ್ರೋತ್ ಅಂತೇಳಿ ಮಾಡ್ತಾರೆ, ಬಟ್ ಅದು ಬೇಗ ನಮಗೆ ಏನೋ ಅದರ ಔಟ್ಪುಟ್ ತುಂಬ ಬೇಗ ಕ್ಲೋಸ್ ಆಗುತ್ತೆ. ಅದೇ ನಾವು ಸಾಯಿಲನ್ನು 30% ಅಥವಾ 40% ಸಾಯಿಲ್ನ ಯೂಸ್ ಮಾಡಿದಾಗಲೇ ಗಿಡದ ಬೆಳವಣಿಗೆ ತುಂಬ ಚೆನ್ನಾಗಿರುತ್ತೆ. ಸೊ ಇದೇನು ನೋಡ್ತಿದ್ರೆ ಈ ಡ್ರಮ್ಮನ್ನು ನಾವು ಹಣ್ಣಿನ ಗಿಡಗಳನ್ನ ಬೆಳೆಸೋದಕ್ಕೆ ಮಾತ್ರ ನಾವು ಹಾಕ್ಕೊಳ್ತಾ ಇದ್ದೀವಿ. ಇದರಲ್ಲೂ ನೀವು ತರಕಾರಿನೂ ಬೆಳಿಬೋದು, ಕ್ರೀಪರ್ಸನ್ನೆಲ್ಲ ಇದರಲ್ಲಿ ತುಂಬ ಚೆನ್ನಾಗಿ ಬರುತ್ತೆ ಔಟ್ಪುಟ್. ಯಾಕೆಂತ ಹೇಳಿದ್ರೆ ಡೆಪ್ತ್ ಜಾಸ್ತಿ ಇರೋದ್ರಿಂದ. ಹಣ್ಣಿನ ಗಿಡಗಳು ಅಂತ ಹೇಳಿದ್ರೆ ಈಗ ಗ್ರಾಫ್ಟೆಡ್ ಹಣ್ಣಿನ ಗಿಡಗಳು ಎಲ್ಲ ಥರದ ಬಾಳೆಯಿಂದ ಹಿಡಿದು ಸೀಬೆ ಅಥವಾ ಏನು ಚಿಕ್ಕು, ಮ್ಯಾಂಗೋ, ಜಾಕ್ ಫ್ರೂಟ್ ಎಲ್ಲದನ್ನು ಬೆಳೀತಾರೆ. ನೀವು ಬೇರೆ ಬೇರೆ ವಿಡಿಯೋಗಳಲ್ಲಿ ನೋಡಿರ್ಬೋದು ಟೆರೆಸ್ನಲ್ಲಿ ಹಣ್ಣಿನ ಗಿಡಗಳನ್ನ ಬೆಳೆಯೋದು. ಸೊ ಅದಕ್ಕೆ ಇದು ಏನು ಪ್ರಿಫರಬಲಿ ಈ ಸೈಜಿನ ಡ್ರಮ್ಗಳು ತುಂಬ ಚೆನ್ನಾಗಾಗುತ್ತೆ. ಸ್ನೇಹಿತರೆ, ಆಗಲೇ ನಿಮಗೆ ನಾನು FRP ಪ್ಲಾಂಟರ್ ಬಾಕ್ಸ್ ಹೇಳಿದೆ. ಸೊ ಅದನ್ನ ಸೆಟ್ ಮಾಡ್ತಾ ಇದ್ದೀವಿ. ಸೊ ವೆಜಿಟಬಲ್ ಗಾರ್ಡನ್ ಮಾಡಬೇಕಾದ್ರೆ ನೀವು FRP ಬಾಕ್ಸ್ಗಳನ್ನ ಗ್ಯಾಪ್ ಇಟ್ಟಿಡಬೇಕು. ಯಾಕಂತ ಹೇಳಿದ್ರೆ ಒಂದೊಂದು ಪಾಟಲ್ಲಿ ನಾವು ಏನೇನು ಗಿಡಗಳು ಹಾಕ್ತೀವಿ ಅನ್ನೋದ್ರ ಮೇಲ್ಗಡೆ ನಮಗೆ ಡಿಸ್ಟೆನ್ಸ್ ಬೇಕಾಗುತ್ತೆ. ಈಗ ಬ್ರಿಂಜಾಲ್ ಗಿಡ ಹಾಕಿದ್ರೆ ನಿಮಗೆ ಇದು ತುಂಬಾ ದೊಡ್ಡದಾಗಿ ಬೆಳೆಯುತ್ತೆ, ಅವಾಗ ಆಚೆ ಬಾಕ್ಸ್ ಈಚೆ ಬಾಕ್ಸ್ಗೆ ಗ್ಯಾಪ್ ಬೇಕಾಗುತ್ತೆ. ಇನ್ನೊಂದು ಬಾಕ್ಸ್ ತಗೊಂಬಾಪ. ಸೊ ಮಿನಿಮಮ್ ನಾವು ಅಟ್ಲೀಸ್ಟ್ ಒಂದು ಬಾಕ್ಸಿಂದ ಒಂದು ಬಾಕ್ಸ್ಗೆ 1 ಫೀಟ್ ಇಷ್ಟು ಗ್ಯಾಪ್ ಇಟ್ಕೊಳ್ಬೇಕಾಗುತ್ತೆ. ಇಷ್ಟು ಬಾಕ್ಸ್ಗೆ ಗ್ಯಾಪ್ ಇಟ್ಕೊಂಡಾಗ ನಮಗೆ ಮೇಂಟೈನ್ ಮಾಡ್ಲಿಕ್ಕೂ ಈಸಿ ಆಗುತ್ತೆ ಬಾಕ್ಸನ್ನ. ಈಗ ತರಕಾರಿ ಈಗ ಕಳೆ ತೆಗಿಬೇಕಾದ್ರೆ ನೀವು ಇಲ್ಲಿ ಕೂತ್ಕೊಂಡ್ರೆ ಹಿಂಗೆ ಕೈ ಆಡಿಸಿ ಕಳೆ ತೆಗಿಬಹುದು ಎಲ್ಲ ಸೈಡ್ಗೂ. ಸೊ ಹಾಗಾಗಿ ಪಾಟಿಂದ ಪಾಟ್ಗೆ ಇಷ್ಟು ಗ್ಯಾಪ್ ಇಟ್ಕೋಬೇಕು. ಸೊ ಬಾಕ್ಸ್ ಆಯ್ತು. ಬಾಕ್ಸ್ ಆದ ನಂತರ ನಾವು ಇದಕ್ಕೆ ಜಿಯೋ ಫ್ಯಾಬ್ರಿಕ್ ಅನ್ನು ಹಾಕ್ತೀವಿ. ಬಾಕ್ಸ್ ಬಟ್ಟೆ ಹಾಕ್ತೀವಿ. ಸೇಮ್ ವೇ ಆವಾಗಲೇ ನಿಮಗೆ ನಾನು ಹೇಳಿದೆ. ಸೊ ಬಟ್ಟೆ ಏನಕ್ಕೆ ಹಾಕ್ತೀವಿ ಅಂತ ಹೇಳಿ ಇದರಲ್ಲೂ ಕೂಡ ನಿಮಗೆ ಕೆಳಗಡೆ ಈ ಬಾಕ್ಸ್ ಅಲ್ಲಿ ತೋರಿಸಿ ಸರ್ ನೋಡಿ, ಇಲ್ಲಿ ಎಲ್ಲ ಕಡೆ ನಿಮಗೆ ಡ್ರೈನ್ ಹೋಲ್ಗಳು ಇರ್ತವೆ. ಇಲ್ಲಿ ಇದರಲ್ಲಿ ಎಲ್ಲರೂ. ಯಾಕೆಂದ್ರೆ ಎಲ್ಲ ಬಾಕ್ಸಲ್ಲೂ ನಾವು ಎಕ್ಸಸ್ ವಾಟರ್ ಡ್ರೈನ್ ಆಗ್ಲಿಕ್ಕೆ ನಾವು ಹೋಲ್ ಇಟ್ಕೊಳ್ಳಬೇಕು. ಸೊ ಹೋಲ್ ಇದೆ. ಸೊ ಹೋಲ್ ಆಗಿದ್ರ ಮೇಲೆ ಅದಕ್ಕೆ ಅದರಲ್ಲಿ ನಮ್ಮ ಸಾಯಿಲ್ ಹೊರಗಡೆ ಹೋಗಬಾರ್ದು ಅಂತೇಳಿ ನಾವು ಜಿಯೋ ಫ್ಯಾಬ್ರಿಕ್ ಅನ್ನು ಹಾಕ್ತಾ ಇದೀವಿ. ಈ ಬಾಕ್ಸ್ಗೆ ಜಿಯೋ ಫ್ಯಾಬ್ರಿಕ್ ಹಾಕ್ತಿದ್ವಿ. ಸೊ ಇನ್ನದಕ್ಕೆ ಗೊಬ್ಬರ ತುಂಬಿಸ್ತೀವಿ. ಫಸ್ಟ್ಗೆ ನಾವು 4-5 ಬಾಕ್ಸ್ಗಳನ್ನ ಪೊಸಿಷನ್ ಮಾಡ್ಕೊಂಡು ಅದ್ರ ನಂತರ ನಾವು ಮುಂದಕ್ಕೆ ಹೋಗ್ತೀವಿ. ಬಾಕ್ಸ್ ನೀಟಾಗಿ ಬರುತ್ತೆ ಅನ್ನೋದು. ಇದು ಬಾಕ್ಸು 1 ಫೀಟ್ ಡೆಪ್ತ್ ಇರುತ್ತೆ, 2 ಫೀಟ್ ವಿಡ್ತ್ ಇರುತ್ತೆ. ಸೊ ಹಾಗೆ ಇದು 3 ಫೀಟ್ ಲೆಂತ್ ಇರುತ್ತೆ. ಸೊ ಏಸ್ಥೆಟಿಕ್ ವೈಸ್ ನೋಡಿದಾಗಲೂ ನಿಮಗೆ ತುಂಬಾ ಚೆನ್ನಾಗಿರುತ್ತೆ. ಇದು FRP ಅಲ್ಲಿ ಮಾಡಿರುವಂಥದ್ದು. FRP ಅಂತ ಹೇಳಿದ್ರೆ ಫೈಬರ್ ರಿಇನ್ಫೋರ್ಸ್ಡ್ ಪ್ಲಾಸ್ಟಿಕ್ ಅಂತ ಹೇಳ್ತೀವಿ. ಸೊ ಇದು ಮೋರ್ ದೆನ್ 10 ಇಯರ್ಸ್ ಲೈಫ್ ಬರುತ್ತೆ ನಿಮಗೆ. ಬೇರೆ ಯಾವುದೇ ಗ್ರೋ ಬ್ಯಾಗ್ ಅಥವಾ ಪ್ಲಾಂಟರ್ ಬಾಕ್ಸ್ಗಳು ಈ ಲೈಫನ್ನು ಕೊಡೋದಿಲ್ಲ. ಇದು ನಿಮಗೆ ಮೋರ್ ದೆನ್ 10 ಇಯರ್ಸ್ ಲೈಫ್ ಕೊಡುತ್ತೆ. ಜೊತೆಗೆ ಇನ್ ಕೇಸ್ ಇದನ್ನ ಮ್ಯಾನೇಜ್ ಮಾಡ್ಬೇಕಾದ್ರೆ ಸರಿಯಾಗಿ ಮ್ಯಾನೇಜ್ ಮಾಡದೆ ಎತ್ತಬೇಕಾದ್ರೆ ತುಂಬಾ ಸಾಯಿಲ್ ಇದ್ದಾಗ ನೀವು ಎತ್ತಿದ್ರೆ ಮೇ ಬಿ ಸಮ್ ಟೈಮ್ ಬ್ರೇಕ್ ಆಗ್ಬೋದು. ಸೊ ಅದನ್ನು ಕೂಡ ಆದ್ರೆ ಇದನ್ನ ರಿಪೇರಿ ಮಾಡ್ಬೋದು. ಇಟ್ ಇಸ್ ರಿಪೇರಬಲ್. ಇಟ್ ನೋ ನೀಡ್ ಟು ಥ್ರೋ ಇಟ್ ಔಟ್. ಬೇರೆ ಯಾವುದೇ ಪ್ಲಾಂಟರ್ ಬಾಕ್ಸ್ ಅಥವಾ ಏನಾದ್ರೂ ಹೊಡೆದ್ರೆ ಅದು ನಿಮಗೆ ರಿಪೇರಿ ಮಾಡ್ಲಿಕ್ಕೆ ಬರಲ್ಲ, ಬಿಸಾಡಬೇಕಾಗುತ್ತೆ. ಬಟ್ FRP ಅಲ್ಲಿ ಮಾಡುವಂತ ಬಾಕ್ಸ್ಗಳನ್ನ ನೀವು ತಗೊಂಡ್ರೆ ಅದು ನಿಮಗೆ ಬೆನಿಫಿಟ್. ಬಾಕ್ಸ್ ರೆಡಿ ಇದೆ, ಜಿಯೋ ಫ್ಯಾಬ್ರಿಕ್ ಹಾಕಿದ್ವಿ. ಇದಕ್ಕೆ ನಾವು ಪಾಟಿಂಗ್ ಮಿಕ್ಸ್ ಅನ್ನ ಫಿಲ್ ಮಾಡ್ತಾ ಇದ್ದೀವಿ. ರೆಡಿ ಪಾಟಿಂಗ್ ಮಿಕ್ಸ್ ನಿಮಗೆ ಎಕ್ಸ್ಪ್ಲೈನ್ ಮಾಡಿದೆ ಆವಾಗಲೇ. ಸೊ ಎಲ್ಲ ಇರುವಂತದನ್ನ ನಾವು ಇದಕ್ಕೆ ಫಿಲ್
ಹೇಳಿ ಸರ್. ಹೇಳಿ ಬೇರೆ ಏನೇನು ಸರ್ವಿಸ್ ಕೊಡ್ತೀರಾ ಫುಲ್ ಫ್ಲೆಜ್ ಅಂದ್ರೆ? ಸರ್ ನಾವು ಬೆಂಗಳೂರಿನಲ್ಲಿ ಲ್ಯಾಂಡ್ಸ್ಕೇಪಿಂಗ್ ಕೊಡ್ತೀವಿ, ಹಾರ್ಡ್ಸ್ಕೇಪಿಂಗು ಅಥವಾ ಯಾವುದೇ ಮನೆಗಳಿದ್ರೆ ನಿಮಗೆ ರೈನ್ ವಾಟರ್ ಹಾರ್ವೆಸ್ಟಿಂಗ್ ನಾವು ಮಾಡಿಕೊಡ್ತೀವಿ. ಬೆಂಗಳೂರಲ್ಲಿ ಸುಮಾರು ಪ್ರಾಜೆಕ್ಟ್ಗಳನ್ನ ಮಾಡಿದ್ದೀವಿ. ಬ್ಯಾಕ್ ಯಾರ್ಡು, ಫ್ರಂಟ್ ಯಾರ್ಡು, ವೆಜಿಟಬಲ್ ಗಾರ್ಡನು, ರೈಸ್ಡ್ ಬೆಡ್ ಗಾರ್ಡನ್ನು, ಈ ಥರದನ್ನೆಲ್ಲದನ್ನು ಬೆಂಗಳೂರಲ್ಲಿ ಮಾಡಿಕೊಡ್ತಾ ಇದ್ದೀವಿ. ನಾವು ಮಡ್ ಆ್ಯಂಡ್ ಫ್ಲೋರ್ ಅನ್ನೋ ಬ್ರ್ಯಾಂಡ್ ಕೆಳಗಡೆ ಕೆಲಸ ಮಾಡ್ತೀವಿ. ನಮ್ಮ ಆಫೀಸ್ ಬಂದುಬಿಟ್ಟು ಎಲೆಕ್ಟ್ರಾನಿಕ್ ಸಿಟಿ ರೋಡಲ್ಲಿ, ಹೊಸೂರು ರೋಡಲ್ಲಿ, ಸಿಂಗಸಂದ್ರ ಮೆಟ್ರೋ ಸ್ಟೇಷನಿಂದ ಒಂದು 50 ಮೀಟರ್ಸ್ಗೆ ಇದೆ. ಯಾರೇ ಆದರೂ ಈಗ ನಿಮಗೆ ಗಾರ್ಡನ್ ಮಾಡಬೇಕು ಅಥವಾ ಕಿಚನ್ ಗಾರ್ಡನ್ ಮಾಡ್ತಿದ್ರೆ, ನಿಮಗೆ ಒಳ್ಳೆ ಕ್ವಾಲಿಟಿ ಎರೆಹುಳು ಗೊಬ್ಬರ, ಕೋಕೋಪೀಟು, ಕೆಮ್ಮಣ್ಣು ಅಥವಾ ಬಯೋ ಫರ್ಟಿಲೈಸರ್ಸು, ನೀಮು, ಹೊಂಗೆ, ಈ ಥರದ್ದು ಏನೇ ಐಟಮ್ ಬೇಕು ಅಂತ ಹೇಳಿದ್ರು ಈ ಒಂದು ಪಾಟ್ ನಮ್ಮ ಹತ್ರ ಸಿಗುತ್ತೆ, ಗ್ರೋ ಬ್ಯಾಗ್ ನಮ್ಮ ಸಿಗುತ್ತೆ, ಈ ಪ್ಲಾಂಟರ್ ಬಾಕ್ಸ್ಗಳನ್ನ ಸಪ್ಲೈ ಮಾಡ್ತೀವಿ. ಜೊತೆಗೆ ಡೆಕೋರೇಟಿವ್ ಪಾಟ್ಸ್ ಸಿಗ್ತವೆ, ಪೆಬಲ್ಸು, ಈ ಥರದ್ದೆಲ್ಲ ಐಟಮ್ಸನ್ನು ನಾವು ಡೀಲ್ ಮಾಡ್ತೀವಿ. ಇವನ್ ದೊಡ್ಡ ಪ್ರಾಜೆಕ್ಟ್ ಯಾರಾದರೂ ಮಾಡೋರಿದ್ರೆ ನಾವು ಬಲ್ಕಲ್ಲೂ ಕೊಡ್ತೀವಿ, ಲೋಡ್ ಗಟ್ಟಲೆ ಕೋಕೋಪೀಟು ಟನ್ಸಲ್ಲಿ. ಇವನ್ ಆ್ಯಕ್ಚುಲಿ ನಾವು ಈಗ ಬೆಂಗಳೂರಿನಲ್ಲಿ ಒಂದು ಈ ನಾಳೆ ಒಂದು ಇವೆಂಟ್ ನಡೀತಾ ಇದೆ, ಏನು 15 lakhs ಪ್ಲಾಂಟೇಶನ್ ಡ್ರೈವ್ ನಡೀತಾ ಇದೆ ನಮ್ಮ ಬ್ಯಾಂಗ್ಳೂರು ಗೌರ್ಮೆಂಟ್ ಪರವಾಗಿ. ಮಿಯಾವಕಿ ಫಾರೆಸ್ಟ್ ಕಾನ್ಸೆಪ್ಟಲ್ಲಿ ಮಾಡ್ತಾ ಇದ್ದಾರೆ. ಸೊ ಅದಕ್ಕೂ ಕೂಡ ನಾವು ಆಲ್ಮೋಸ್ಟ್ ಒಂದು 60-70 ಟನ್ ನಾವು ಆರ್ಗ್ಯಾನಿಕ್ ಮೆನ್ಯೂರು, ಕೋಕೋಪೀಟನ್ನು ಸಪ್ಲೈ ಮಾಡಿದ್ದೀವಿ. ಸೊ ಹಾಗೆ ಮೇಜರ್ ದೊಡ್ಡ ಪ್ರಾಜೆಕ್ಟ್ ಯಾರಾದರೂ ಮಾಡೋರಿದ್ರೆ ನಿಮಗೆ ನಾವು ಹೋಲ್ಸೇಲ್ ಪ್ರೈಸಲ್ಲಿ ಕಾಸ್ಟ್ ಎಫೆಕ್ಟಿವ್ ಆಗಿ ನಿಮಗೆ ಮೆಟೀರಿಯಲ್ನ ಸಪ್ಲೈ ಮಾಡ್ತೀವಿ, ಬಲ್ಕಲ್ಲೂ ಕೂಡ. ಸೊ ಕಾಂಟ್ಯಾಕ್ಟ್ ಮಾಡಿ ಏನೇ ಇದು. ನನ್ನ ಎಲ್ಲ ಇನ್ಫಾರ್ಮೇಷನ್ ನೀವು ಹೇಳಿದಾಗೆ ವಿರೂಪಾಕ್ಷ ಅವರ ಪೇಜ್ನಲ್ಲಿ ಕೆಳಗಡೆ ಹಾಕಿರ್ತಾರೆ. ನಿಮಗೆಲ್ಲ ನಮ್ಮ ಕಾಂಟ್ಯಾಕ್ಟಿಂದ ಹಿಡಿದು ಲೊಕೇಶನ್ ಎಲ್ಲದೂ ಇರುತ್ತೆ. ನಮ್ಮ ಪೇಜು ಇದೆ, ಇನ್ಸ್ಟಾಗ್ರಾಮಲ್ಲಿ ಇದೀವಿ ಮಡ್ ಆ್ಯಂಡ್ ಫ್ಲೋರ್ ಅಂತೇಳಿ, ಫೇಸ್ಬುಕ್ಕಲ್ಲಿ ಇದೀವಿ ಮಡ್ ಆ್ಯಂಡ್ ಫ್ಲೋರ, ಯೂಟ್ಯೂಬ್ನಲ್ಲೂ ಇದೀವಿ. ನೀವು ನಮ್ಮನ್ನು ಫಾಲೋ ಮಾಡ್ಬೋದು. ನಾವು ಇದೇ ಥರದ ಆಫರ್ಗಳನ್ನ ಕೊಡ್ತಾ ಇರ್ತೀವಿ ಕಿಚನ್ ಗಾರ್ಡನ್ ಮಾಡೋರಿಗೆ, ಸ್ಮಾಲ್ ಕ್ವಾಂಟಿಟಿ ಬೈ ಮಾಡೋರಿಗೆ ರೆಗ್ಯುಲರ್ ಆಗಿ. ಸೊ ಅದನ್ನು ನೀವು ಪರ್ಚೇಸ್ ಮಾಡ್ಬೋದು, ಅದನ್ನು ನೀವು ತಗೋಬೋದು ನಮ್ಮ ಕಡೆಯಿಂದ. ಸೊ ಫಾಲೋ ಮಾಡಿ. ಸೊ ವಿರೂಪಾಕ್ಷ ಅವ್ರನ್ನು ಫಾಲೋ ಮಾಡಿ, ನಮ್ಮನ್ನು ಫಾಲೋ ಮಾಡಿ, ಮಡ್ ಆ್ಯಂಡ್ ಫ್ಲೋರ. ಥ್ಯಾಂಕ್ ಯು. ನೋಡಿ, ಗ್ರೋ ಬ್ಯಾಗಿಗೂ ನಾವು ಜಿಯೋ ಫ್ಯಾಬ್ರಿಕ್ನ ಹಾಕ್ತೀವಿ ಈ ಕ್ಲಾತ್ನ. ಯಾಕೆ ಅಂತ ಬಂದರೆ ನಿಮ್ಗೆ ಇಲ್ಲಿ ಕಾಣ್ತಿರ್ಬೋದು ಒಳಗಡೆ, ತೋರಿಸಿ ಸರ್, ಸಣ್ಣ ಹೋಲ್ ಇದೆ. ಈ ಹೋಲಲ್ಲಿ ನಿಮಗೆ ಏನು ಬರ್ತಾ ಬರ್ತಾ ಗೊಬ್ಬರ ಕೆಳಗಡೆ ಬಂದು ನೆಲ ಎಲ್ಲ ಗಲೀಜಾಗುತ್ತೆ. ಸೊ ನಾವು ಇದಕ್ಕೂ ನಾವು ಜಿಯೋ ಫ್ಯಾಬ್ರಿಕ್ನ ಹಾಕ್ತೀವಿ. ಜಿಯೋ ಫ್ಯಾಬ್ರಿಕ್ ಹಾಕಿದಾಗ ಏನಾಗುತ್ತೆ ಅಂದರೆ ಆ ಹೋಲಲ್ಲಿ ಫಿಲ್ಟಾಗುತ್ತೆ. ಸೊ ಗೊಬ್ಬರ ನಾವು ಇದ್ರ ಮೇಲೆ ಹಾಕೋದ್ರಿಂದ ಒಂದು ಚೂರು ಕೂಡ ಇದರಿಂದ ಹೊರಗಡೆ ಮಣ್ಣು ಹೊರಗಡೆ ಬರೋದಿಲ್ಲ ಯಾವುದೇ ಥರ. ಸೊ ಇದು 100% ಫಿಲ್ಟರ್ ಆಗುತ್ತೆ ಸರ್. ಸೊ ನಿಮಗೆ ನೀರು ಹಾಕ್ತಾ ಹಾಕ್ತಾ ಈ ಟೆರೆಸ್ ಫ್ಲೋರ್ ಗಲೀಜಾಗುವಂಥದ್ದು ಇದರಲ್ಲಿ ಅವಾಯ್ಡ್ ಆಗುತ್ತೆ. ಸೊ ಅದಕ್ಕೋಸ್ಕರ ನಾವು ಇದಕ್ಕೆ ತರ್ತೀವಿ. ಸೊ ಇದರಲ್ಲಿ 10 ಬ್ಯಾಗ್ನ ಹಾಕ್ತಾ ಇದ್ದೀವಿ. ನಿಮ್ಗೆ ಒಂದು ಬ್ಯಾಗ್ ತೋರಿಸ್ತಾ ಎಲ್ಲ ರೆಡಿ ಆದ್ಬಿಟ್ಟು ಸೆಟಪ್ ಮಾಡಿ.